ಮಕ್ಕಳೇ ನಮಸ್ಕಾರ. ನನ್ನ ಹೆಸರು ಆರತಿ. ನಾನೊಬ್ಬ ಸಂಕಲನಕಾರ್ತಿ. ನಾನೀಗ 10ನೇ ತರಗತಿಯ ರಾಜ್ಯಶಾಸ್ತ್ರದ ಅಧ್ಯಾಯ 1 ನಮ್ಮ ಭಾರತ ಸಂವಿಧಾನದ ಪರಿಚಯ ಈ ಪಾಠವನ್ನು ಈಗ ಓದ್ತೀನಿ ಕೇಳಿ. ಈ ಕಲಿಕೆಯ ಉದ್ದೇಶಗಳಲ್ಲಿ ಮೊದಲನೇದಾಗಿ ಭಾರತದ ಸಂವಿಧಾನ ರಚನೆಯ ಹಿನ್ನೆಲೆ ಮತ್ತು ಸಂದರ್ಭವನ್ನು ಅರಿತುಕೊಳ್ಳುವುದು. ಎರಡನೆಯದು ಸಂವಿಧಾನ ರಚನಾ ಸಭೆ ಮತ್ತು ಅದರ ಸಮಿತಿಗಳ ಬಗ್ಗೆ ತಿಳಿದುಕೊಳ್ಳುವುದು. ಮೂರನೆಯದು ನಮ್ಮ ಸಂವಿಧಾನದ ಮೂಲ ಆಧಾರಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವುದು. ನಾಲ್ಕನೆಯದು ನಮ್ಮ ಸಂವಿಧಾನದ ಮುಖ್ಯ ಲಕ್ಷಣಗಳನ್ನು ಮೆಚ್ಚಿಕೊಳ್ಳುತ್ತಾ ಸಂವಿಧಾನದ ಬಗೆಗೆ ಗೌರವ ಭಾವನೆಯನ್ನು ಹೊಂದುವುದು. ಮಕ್ಕಳೇ, ಅರಿಸ್ಟಾಟಲ್ ಮತ್ತು ಹರ್ಮನ್ ಫೈನರ್ ಎಂಬ ಮಹನೀಯರು ಹೇಳಿದ ಉಲ್ಲೇಖಗಳನ್ನು ನಿಮಗೆ ಓದ್ತೀನಿ ಕೇಳಿ ಈಗ. ರಾಜ್ಯ ತನಗಾಗಿ ಆಯ್ಕೆ ಮಾಡಿಕೊಂಡಿರುವ ಜೀವನ ವಿಧಾನವೇ ಸಂವಿಧಾನ. ಈ ಉಲ್ಲೇಖವನ್ನು ಹೇಳಿದವರು ಅರಿಸ್ಟಾಟಲ್. ಮೂಲಭೂತ ರಾಜಕೀಯ ಸಂಸ್ಥೆಗಳ ವ್ಯವಸ್ಥೆ ಹಾಗೂ ಅಧಿಕಾರ ಬಾಂಧವ್ಯದ ಆತ್ಮಕಥನವೇ ಸಂವಿಧಾನ. ಈ ಉಲ್ಲೇಖವನ್ನು ಹರ್ಮನ್ ಫೈನರ್ ಅವರು ಹೇಳಿದ್ದಾರೆ. ಈ ಅಧ್ಯಾಯದ ಪೀಠಿಕೆಯಲ್ಲಿ ಈ ರೀತಿ ಇದೆ. ಪ್ರತಿಯೊಂದು ರಾಷ್ಟ್ರದ ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆಯು ಕೆಲವೊಂದು ನಿಯಮ ನಿಬಂಧನೆಗಳಿಗೆ ಅನುಗುಣವಾಗಿ ನಡೆಯಬೇಕು. ಇಂತಹ ನಿಯಮಗಳ ಸಮೂಹವೇ ಸಂವಿಧಾನ. ಸಂವಿಧಾನವೇ ರಾಷ್ಟ್ರದ ಆಡಳಿತ ವ್ಯವಸ್ಥೆಗೆ ಮೂಲ ಆಧಾರ. ಜನರನ್ನು ನಿಯಂತ್ರಿಸಲು ಕಾನೂನು ಇರುವಂತೆ ಸರ್ಕಾರವನ್ನು ನಿಯಂತ್ರಿಸಲು ಸಂವಿಧಾನ ಅವಶ್ಯಕ. ಸಂವಿಧಾನ ಇಲ್ಲದೇ ಇರುವ ರಾಜ್ಯವೇ ಅಲ್ಲ, ಅದೊಂದು ಅರಾಜಕತೆಯ ಪ್ರಭುತ್ವ ಎಂದು ಚಿಂತಕ ಜೆಲ್ಲಿನೆಕ್ರವರು ಹೇಳಿರುವುದು ಯಥೋಚಿತವಾಗಿದೆ. ಭಾರತೀಯರಾದ ನಾವು ನಮ್ಮ ದೇಶದ ಸಂವಿಧಾನ ರಚನಾ ಸಭೆಯ ಮೂಲಕ ದೇಶದ ಮೂಲಭೂತ ಕಾನೂನನ್ನು ರೂಪಿಸಿ ಸಮರ್ಪಿಸಿಕೊಂಡಿದ್ದು 20ನೇ ಶತಮಾನದಲ್ಲಿ ಭಾರತದಲ್ಲಿ ನಡೆದ ಬಹು ಪ್ರಮುಖ ರಾಜಕೀಯ ಘಟನೆಯಾಗಿದೆ. ಮಕ್ಕಳೇ ನಮಸ್ಕಾರ. ನನ್ನ ಹೆಸರು ಆರ್ ಜನಾರ್ದನ್. ಈಗ ನಾನು ಸಂವಿಧಾನದ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ. 1885ರಲ್ಲಿ ಸ್ಥಾಪನೆಗೊಂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆಶ್ರಯದಲ್ಲಿ ನಡೆದ ರಾಷ್ಟ್ರೀಯ ಚಳುವಳಿಯ ಸ್ವರಾಜ್ಯ ಸ್ಥಾಪನೆಯ ಬೇಡಿಕೆಯನ್ನು ಮುಂದಿಟ್ಟಿತ್ತು. ಅಲ್ಲದೆ ಸಂವಿಧಾನ ರಚಿಸಲು ಒಂದು ಸಭೆಯ ಅಗತ್ಯತೆಯನ್ನು ವ್ಯಕ್ತಪಡಿಸಿತ್ತು. 1934ರಲ್ಲಿ ಮನ್ವೇಂದ್ರನಾಥ ರಾಯರವರು ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಬೇಕೆಂದು ಬಲವಾಗಿ ಆಗ್ರಹಿಸಿದರು. 1938ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪರವಾಗಿ ಜವಾಹರ್ಲಾಲ್ ನೆಹರೂರವರು ಭಾರತೀಯರಿಂದ ಕೂಡಿದ ವಯಸ್ಕ ಮತದಾನದ ಮೂಲಕ ಆಯ್ಕೆಯಾದ ಸಂವಿಧಾನ ರಚನಾ ಸಭೆಯ ಅಗತ್ಯತೆ ಕುರಿತು ಪ್ರಸ್ತಾಪಿಸಿದರು. 1940ರ ಬ್ರಿಟಿಷ್ ಸರ್ಕಾರದ ಆಗಸ್ಟ್ ಕೊಡುಗೆಯಲ್ಲಿ ಮತ್ತು 1942ರ ಕ್ರಿಪ್ಸ್ ಆಯೋಗದ ಪ್ರಸ್ತಾವನೆಯಲ್ಲಿ ಸಂವಿಧಾನ ರಚನೆಯ ಬೇಡಿಕೆಗೆ ಪುಷ್ಟಿ ದೊರೆಯಿತು. ಅಂತಿಮವಾಗಿ 1946ರ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ ಭಾರತೀಯರ ಬಹುದಿನದ ಸಂವಿಧಾನದ ರಚನೆಯ ಬೇಡಿಕೆ ಈಡೇರಿತು. ಇದರಂತೆ ಸಂವಿಧಾನ ರಚನಾ ಸಭೆಯ ಆಯ್ಕೆಗಾಗಿ 1946ರ ಜುಲೈ ತಿಂಗಳಲ್ಲಿ ಚುನಾವಣೆಗಳು ನಡೆದವು. ಈಗ ಸಂವಿಧಾನದ ಬೆಳವಣಿಗೆ ಬಗ್ಗೆ ಹೇಳ್ತೀನಿ. 1950 ಜನವರಿ 26ರಂದು ಜಾರಿಗೆ ಬಂದ ನಮ್ಮ ಸಂವಿಧಾನದ ಬೆಳವಣಿಗೆಗೆ ಅನೇಕ ಶಾಸನಗಳು ನೆರವಾಗಿವೆ. ಅವುಗಳಲ್ಲಿ ಅತಿ ಮುಖ್ಯವಾದವುಗಳನ್ನು ಈಗ ನಾವು ತಿಳಿಯೋಣ. 1773ರ ರೆಗ್ಯುಲೇಟಿಂಗ್ ಆಕ್ಟ್ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿಸಲಾಯಿತು. ಕಲ್ಕತ್ತಾದಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪಿಸಲಾಯಿತು. 1833ರ ಸನ್ನದು ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ಗವರ್ನರ್ ಜನರಲ್ ಎಂದು ಘೋಷಿಸಲಾಯಿತು. 1858ರ ಶಾಸನ ಭಾರತದಲ್ಲಿ ಬ್ರಿಟಿಷ್ ಆಡಳಿತವನ್ನು ನೇರವಾಗಿ ಬ್ರಿಟಿಷ್ ಸಂಸತ್ತು ವಹಿಸಿಕೊಂಡಿತು. ಇದರ ಪರಿಣಾಮವಾಗಿ ಒಬ್ಬರು ಕ್ಯಾಬಿನೆಟ್ ಸಚಿವರು ಹಾಗೂ 15 ಸದಸ್ಯರ ಇಂಡಿಯನ್ ಕೌನ್ಸಿಲ್ ಅಸ್ತಿತ್ವಕ್ಕೆ ಬಂದಿತು. ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ವೈಸರಾಯ್ ಎಂದು ನಾಮಕರಣ ಮಾಡಲಾಯಿತು. 1858ರ ವಿಕ್ಟೋರಿಯಾ ರಾಣಿಯ ಘೋಷಣೆ
ಭಾರತೀಯರಿಗೆ ಆಶ್ವಾಸನೆಗಳ ಮಹಾಪೂರವನ್ನೇ ಹರಿಸಿತು. ಆದುದರಿಂದ ಇದನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಬಣ್ಣಿಸಲಾಗಿದೆ. ನಮಸ್ಕಾರ, ನನ್ನ ಹೆಸರು ಮೋನಿಕಾ. ನಾನೊಬ್ಳು ವಿದ್ಯಾರ್ಥಿನಿ. ಈಗ ನಾನು 1861 ಶಾಸನದ ಬಗ್ಗೆ ಹೇಳ್ತೀನಿ. ಗವರ್ನರ್ ಜನರಲ್ ರವರ ನಿರ್ದೇಶಕರ ಮಂಡಳಿಯಲ್ಲಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಿ ಅಧಿಕಾರೇತರ ಸದಸ್ಯರಿಗೆ ಅವಕಾಶ ಕಲ್ಪಿಸಲಾಯಿತು. ಭಾರತದಲ್ಲಿ ಸಂಸದೀಯ ವ್ಯವಸ್ಥೆಗೆ ಇದು ನಾಂದಿಯಾಯಿತು. 1909 ಮಾರ್ಲೆ ಮಿಂಟೋ ಸುಧಾರಣೆಗಳು. ಇದರನ್ವಯ ಮತೀಯ ಆಧಾರದ ಮೇಲೆ ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ಕಲ್ಪಿಸಲಾಯಿತು. ನಿಯಂತ್ರಿತ ಆಚರಣೆ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಯಿತು. 1919 ಮಾಂಟೆಗೋ ಚೇಮ್ಸ್ಫೋರ್ಡ್ ಸುಧಾರಣೆ. ಇದು ಭಾರತ ಸಂವಿಧಾನ ಬೆಳವಣಿಗೆಯ ಮೈಲಿಗಲ್ಲು. ಪ್ರಾಂತ್ಯಗಳಲ್ಲಿ ದ್ವಿಪ್ರಭುತ್ವ ಪದ್ಧತಿ ಜಾರಿ, ಪ್ರಾಂತ್ಯಗಳ ಮೇಲೆ ಕೇಂದ್ರ ಸರ್ಕಾರದ ನಿಯಂತ್ರಣ ಹಾಗೂ ಕ್ರೈಸ್ತರಿಗೆ ಪ್ರತ್ಯೇಕ ಮತದಾನದ ವಿಸ್ತರಣೆ ಇವು 1919 ಶಾಸನದ ಮುಖ್ಯಾಂಶಗಳು. 1935 ಭಾರತ ಸರ್ಕಾರದ ಕಾಯ್ದೆ. ಭಾರತ ಸಂವಿಧಾನದಲ್ಲಿರುವ ಸರಿಸುಮಾರು ಪ್ರತಿಶತ 75% ಅಂಶಗಳನ್ನು ಈ ಶಾಸನದಿಂದಲೇ ತೆಗೆದುಕೊಳ್ಳಲಾಗಿದೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಒಕ್ಕೂಟ ಮತ್ತು ಪ್ರಾಂತೀಯ ಸ್ವಯಂ ಅಧಿಕಾರ, ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ, ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ಜಾರಿ, ಕೇಂದ್ರ ಹಾಗೂ ಪ್ರಾಂತ್ಯಗಳ ನಡುವೆ ಅಧಿಕಾರ ಹಂಚಿಕೆಗೆ ಸಂಬಂಧಿಸಿದ ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ, ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಇತ್ಯಾದಿ. 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ. ಬ್ರಿಟಿಷ್ ಸಂಸತ್ತು ರೂಪಿಸಿದ ಭಾರತ ಸ್ವಾತಂತ್ರ್ಯ ಕಾಯ್ದೆ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರಗಳಾಗಿ ಉದಯಿಸಿದವು. ಭಾರತ ಸಾರ್ವಭೌಮ ರಾಷ್ಟ್ರವಾಯಿತು. ದೇಶೀಯ ಸಂಸ್ಥಾನಗಳಿಗೆ 3 ಆಯ್ಕೆಗಳನ್ನು ಕೊಡಲಾಯಿತು. ಅವುಗಳೆಂದರೆ ಭಾರತ ಒಕ್ಕೂಟವೇ ಸೇರುವ ಇಲ್ಲವೇ ಪಾಕಿಸ್ತಾನಕ್ಕೆ ಸೇರುವ ಅಥವಾ ಸ್ವತಂತ್ರವಾಗಿ ಉಳಿಯುವ ನಿರ್ಣಯ ಕೈಗೊಳ್ಳುವ ಅವಕಾಶವನ್ನು ಪಡೆದವು. ನನ್ನ ಹೆಸರು ಕವಿತಾ. ನಾನು ವಿದ್ಯಾರ್ಥಿನಿ. ನಾನು ಇವಾಗ ಸಂವಿಧಾನ ರಚನಾ ಸಭೆ ಬಗ್ಗೆ ತಿಳಿಸಿಕೊಡುತ್ತೇನೆ. ಕ್ಯಾಬಿನೆಟ್ ಆಯೋಗದ ಶಿಫಾರಸಿನಂತೆ 389 ಸದಸ್ಯರನ್ನೊಳಗೊಂಡ ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂದಿತು. 10 ಲಕ್ಷ ಜನತೆಗೆ ಒಬ್ಬರಂತೆ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ಇವರುಗಳಲ್ಲಿ 296 ಸದಸ್ಯರು ಬ್ರಿಟಿಷ್ ಪ್ರಾಂತ್ಯಗಳ ಶಾಸಕರಿಂದ ಪರೋಕ್ಷವಾಗಿ ಚುನಾಯಿತರಾದರು. 93 ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡರು. ಉದಾಹರಣೆಗೆ ಮೈಸೂರು ಪ್ರಾಂತ್ಯದಿಂದ 7 ಸದಸ್ಯರು ನಾಮಕರಣಗೊಂಡರು. ಇದರಲ್ಲಿ ಒಟ್ಟು 15 ಮಹಿಳಾ ಸದಸ್ಯರಿದ್ದರು. ಅವರಲ್ಲಿ ಅಜ್ಜುಲ್ಲಾ ರಸುಲ್ಲಾ ಏಕೈಕ ಮುಸ್ಲಿಂ ಮಹಿಳಾ ಸದಸ್ಯರಾಗಿದ್ದರು. ಸ್ವಾತಂತ್ರ್ಯ ನಂತರ ಸಂವಿಧಾನ ರಚನಾ ಸಭೆಯು ಸಾರ್ವಭೌಮ ಸಂಸ್ಥೆಯಾಯಿತು. ದೇಶದ ವಿಭಜನೆಯ ಫಲವಾಗಿ ಸದಸ್ಯರ ಸಂಖ್ಯೆಯನ್ನು 299ಕ್ಕೆ ಇಳಿಸಲಾಯಿತು. ಇವರಲ್ಲಿ 229 ಚುನಾಯಿತ ಸದಸ್ಯರು ಹಾಗೂ 70 ನಾಮಕರಣಗೊಂಡ ಸದಸ್ಯರು ಇದ್ದರು. ಸಂವಿಧಾನ ರಚನಾ ಸಭೆಯು 1946 ಡಿಸೆಂಬರ್ 9ರಂದು ಪ್ರಥಮ ಅಧಿವೇಶನವನ್ನು ನಡೆಸಿತು. ಸಚ್ಚಿದಾನಂದ ಸಿನ್ಹಾರವರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ನಂತರ 1946 ಡಿಸೆಂಬರ್ 11ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಖಾಯಂ ಅಧ್ಯಕ್ಷರನ್ನಾಗಿಯೂ ಎಚ್ ಸಿ ಮುಖರ್ಜಿಯವರನ್ನು ಉಪಾಧ್ಯಕ್ಷರನ್ನಾಗಿಯೂ ಆಯ್ಕೆ ಮಾಡಲಾಯಿತು. BN ರಾವ್ ರವರು ಸಂವಿಧಾನದ ಶಾಸನಾತ್ಮಕ ಸಲಹೆಗಾರರಾಗಿ ನೇಮಕಗೊಂಡರು. ಸಂವಿಧಾನದ ರಚನಾ ಕಾರ್ಯಕ್ಕಾಗಿ 22 ಪ್ರಮುಖ ಸಮಿತಿಗಳನ್ನು ಹಾಗೂ 5 ಉಪ ಸಮಿತಿಗಳನ್ನು ರಚಿಸಲಾಯಿತು. ಉದಾಹರಣೆಗೆ ಕೇಂದ್ರ ಸಂವಿಧಾನ ಸಮಿತಿ, ಮೂಲಭೂತ ಹಕ್ಕುಗಳ ಸಮಿತಿ ಮತ್ತು ಕರಡು ಸಮಿತಿಯು ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವು. 1947 ಆಗಸ್ಟ್ 29ರಂದು ರಚಿತವಾದ ಈ ಕರಡು ಸಮಿತಿಯಲ್ಲಿ ಒಟ್ಟು 7 ಜನ ಸದಸ್ಯರಿದ್ದರು. ಡಾಕ್ಟರ್ BR ಅಂಬೇಡ್ಕರ್ ಈ ಸಮಿತಿಯ ಅಧ್ಯಕ್ಷರಾಗಿದ್ದರು. ಈ ಸಮಿತಿಯು ಸಂವಿಧಾನದ ಕರಡು ಪ್ರತಿಯನ್ನು ಸಿದ್ಧಪಡಿಸಿತು. ಸಂವಿಧಾನ ರಚನಾ ಸಮಿತಿಯು ಕರಡು ಪ್ರತಿಗೆ 7653 ತಿದ್ದುಪಡಿಗಳನ್ನು ಸೂಚಿಸಿತು. ಇವುಗಳಲ್ಲಿ 2473 ತಿದ್ದುಪಡಿಗಳ ಕುರಿತು ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಯಿತು.
ಖ್ಯಾತ ಸಂವಿಧಾನ ತಜ್ಞರಾದ ಎಂ.ವಿ. ಪೈಲಿರವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಸೇವೆಯನ್ನು ಕೊಂಡಾಡುತ್ತಾ ಅವರನ್ನು ಸಂವಿಧಾನ ಶಿಲ್ಪಿ ಅಥವಾ ಸಂವಿಧಾನದ ಪಿತಾಮಹ ಎಂದು ವರ್ಣಿಸಿದ್ದು ಅವಿಸ್ಮರಣೀಯ. ಮಕ್ಕಳೇ, ಸಂವಿಧಾನ ರಚನಾ ಕರಡು ಸಮಿತಿಯ ಸದಸ್ಯರು ಯಾರು ಅಂತಂದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಎನ್. ಗೋಪಾಲಸ್ವಾಮಿ ಅಯ್ಯಂಗಾರ್, ಕೆ.ಎಂ. ಮುನ್ಷಿ, ಮಹಮ್ಮದ್ ಸಾದುಲ್ಲಾಹ, ಡಿ.ಪಿ. ಕೇತನ್ ಮತ್ತು ಬಿ.ಎಲ್. ಮಿತ್ತರ್. ಕೇತನ್ ರವರ ಮರಣದ ನಂತರ ಟಿ.ಟಿ. ಕೃಷ್ಣಮಾಚಾರಿಯವರನ್ನು ಮತ್ತು ಬಿ.ಎಲ್. ಮಿತ್ತರ್ ರವರ ಅನಾರೋಗ್ಯದ ಕಾರಣದಿಂದಾಗಿ ಎನ್. ಮಾಧವರಾವ್ ರವರನ್ನು ನೇಮಕ ಮಾಡಲಾಯಿತು. 1949 ನವೆಂಬರ್ 26ರಂದು 284 ಸದಸ್ಯರ ಅಂಕಿತದೊಂದಿಗೆ ಸಂವಿಧಾನ ರಚನಾ ಸಭೆಯು ಸಂವಿಧಾನವನ್ನು ಸ್ವೀಕರಿಸಿತು. 1950 ಜನವರಿ 26ರಂದು ಭಾರತದ ಸಂವಿಧಾನವನ್ನು ಜಾರಿಗೊಳಿಸಲಾಯಿತು. ಸಂವಿಧಾನ ರಚನಾ ಸಭೆಯು ಇದನ್ನು ರಚಿಸಲು 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದೆ. 1950 ಜನವರಿ 26ರಂದು ಭಾರತದ ಸಂವಿಧಾನವನ್ನು ಜಾರಿಗೊಳಿಸಲಾಯಿತು. ಸಂವಿಧಾನ ರಚನಾ ಸಭೆಯು ಇದನ್ನು ರಚಿಸಲು 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದೆ. ನಮ್ಮ ಸಂವಿಧಾನದ ಮೇಲೆ ಸುಮಾರು 60 ಇತರ ಸಂವಿಧಾನಗಳ ಪ್ರಭಾವವಿದೆ. ಆದುದರಿಂದ ನಮ್ಮ ಸಂವಿಧಾನವನ್ನು ಎರವಲು ಸಂವಿಧಾನವೆಂದು ಹೇಳಲಾಗಿದೆ. ಲಕ್ಷಣಗಳು. ಭಾರತದ ಸಂವಿಧಾನವು ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಲಿಖಿತ ಮತ್ತು ಬೃಹತ್ ಸಂವಿಧಾನ. ವಿಶ್ವದ ಸಂವಿಧಾನಗಳೆಲ್ಲ ಭಾರತದ ಸಂವಿಧಾನವು ಅತ್ಯಂತ ಬೃಹತ್ತಾದ ಲಿಖಿತ ಸಂವಿಧಾನವಾಗಿದೆ. ಇದೊಂದು ಬರಹ ರೂಪದಲ್ಲಿರುವ ವಿವರಣಾತ್ಮಕ ದಾಖಲೆಯಾಗಿದೆ. ಸಂವಿಧಾನ ಜಾರಿಗೆ ಬಂದಾಗ 22 ಭಾಗಗಳು, 395 ವಿಧಿಗಳು ಮತ್ತು 8 ಅನುಸೂಚಿಗಳು ಇದ್ದವು. ಅನೇಕ ಸಂವಿಧಾನ ತಿದ್ದುಪಡಿಗಳಿಂದ ವಿಧಿಗಳ ಸಂಖ್ಯೆಯಲ್ಲಿ ಏರುಪೇರಾಗಿದೆ. ಕೆಲವು ವಿಧಿಗಳು ರದ್ದಾಗಿವೆ, ಇನ್ನೂ ಕೆಲವು ವಿಧಿಗಳು ಸೇರ್ಪಡೆಗೊಂಡಿವೆ. ಆದರೆ ಸಂವಿಧಾನದ ಮೂಲ ಕ್ರಮ ಸಂಖ್ಯೆಯನ್ನು ಹಾಗೆಯೇ ಉಳಿಸಿಕೊಳ್ಳಲಾಗಿದೆ. 395ನೇ ವಿಧಿಯೇ ಇಂದಿಗೂ ಸಂವಿಧಾನದ ಕೊನೆಯ ಕ್ರಮ ಸಂಖ್ಯೆಯಾಗಿದೆ. 2013ರವರೆಗೆ 98 ಸಂವಿಧಾನ ತಿದ್ದುಪಡಿಗಳಾಗಿವೆ. ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ 25 ಭಾಗಗಳು, 465 ವಿಧಿಗಳು, 12 ಅನುಸೂಚಿಗಳು ಇವೆ. ಇಷ್ಟೊಂದು ವಿಧಿಗಳನ್ನು ಮತ್ತು ಪರಿಶಿಷ್ಟಗಳನ್ನು ಹೊಂದಿರುವ ಸಂವಿಧಾನ ವಿಶ್ವದಲ್ಲೇ ಬೇರೊಂದಿಲ್ಲ. ಅಮೆರಿಕ ಸಂವಿಧಾನ ಕೇವಲ 7 ವಿಧಿಗಳು, 26 ತಿದ್ದುಪಡಿಗಳು. ಫ್ರಾನ್ಸ್ ಸಂವಿಧಾನ 92 ವಿಧಿಗಳು. ಜಪಾನ್ ಸಂವಿಧಾನ 103 ವಿಧಿಗಳು. ನಮ್ಯ ಮತ್ತು ಅನಮ್ಯ ತಿದ್ದುಪಡಿ ವಿಧಾನಗಳ ಆಧಾರದ ಮೇಲೆ ಹೇಳುವುದಾದರೆ ಭಾರತದ ಸಂವಿಧಾನವು ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯವಾಗಿದೆ. ಕೆ.ಸಿ. ವೀರ್ ಇದೊಂದು ಸಮತೋಲನ ಹೊಂದಿರುವ ಸಂವಿಧಾನವೆಂದು ಅಭಿಪ್ರಾಯಪಟ್ಟಿದ್ದಾರೆ. ಸಂವಿಧಾನ ರಚನಾಕಾರರು ಕಾಲಕ್ಕೆ ಮತ್ತು ಅವಶ್ಯಕತೆಗಳಿಗೆ ಸಂಬಂಧಿಸಿದಂತೆ ಬದಲಾವಣೆ ಮಾಡಲು ಅವಕಾಶವನ್ನು ಕಲ್ಪಿಸಿದ್ದಾರೆ. ಸಂವಿಧಾನದ 368ನೇ ವಿಧಿಯು ತಿದ್ದುಪಡಿ ವಿಧಾನಗಳ ಬಗ್ಗೆ ತಿಳಿಸುತ್ತದೆ. ಅದರಂತೆ ಸಂವಿಧಾನ ತಿದ್ದುಪಡಿಯ 3 ವಿಧಾನಗಳು ಯಾವುವೆಂದರೆ, ಮೊದಲನೆಯದಾಗಿ ಸಂಸತ್ತಿನ ಉಭಯ ಸದನಗಳ ಸರಳ ಬಹುಮತದೊಂದಿಗೆ ತಿದ್ದುಪಡಿ ಮಾಡುವುದು. ಎರಡನೆಯದಾಗಿ ಸಂಸತ್ತಿನ ಉಭಯ ಸದನಗಳ 2/3 ಬಹುಮತದೊಂದಿಗೆ. ಮೂರನೆಯದಾಗಿ ಸಂಸತ್ತಿನ ಉಭಯ ಸದನಗಳ 2/3 ಬಹುಮತ ಪಡೆಯುವುದರ ಜೊತೆಗೆ ಭಾರತದ ಒಕ್ಕೂಟದಲ್ಲಿನ ಕನಿಷ್ಠ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳ ಒಪ್ಪಿಗೆ ಪಡೆಯುವುದರ ಮೂಲಕ ತಿದ್ದುಪಡಿ ಮಾಡುವುದು. ಮೂಲಭೂತ ಹಕ್ಕುಗಳು. ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ. ಇವು ಪ್ರಜೆಗಳು ತಮ್ಮ ಸರ್ವತೋಮುಖ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಅಗತ್ಯವಾದ ಅವಕಾಶಗಳನ್ನು ಕಲ್ಪಿಸಿವೆ. ಸಂವಿಧಾನ ಜಾರಿಗೆ ಬಂದಾಗ 7 ಮೂಲಭೂತ ಹಕ್ಕುಗಳನ್ನು ಜನತೆಗೆ ನೀಡಲಾಗಿತ್ತು. ಜನತಾ ಸರ್ಕಾರ 1978ರಲ್ಲಿ 44ನೇ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಅಂದರೆ 3ನೇ ಭಾಗದಿಂದ ತೆಗೆದುಹಾಕಿತು. ಇಂದು ಭಾರತದ ಪ್ರಜೆಗಳಿಗೆ 6 ಮೂಲಭೂತ ಹಕ್ಕುಗಳು ಮಾತ್ರ ಇವೆ. ಮೂಲಭೂತ ಕರ್ತವ್ಯಗಳು. ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ಯಾವುದೇ ಪ್ರಸ್ತಾಪವಿರಲಿಲ್ಲ.
1976ರಲ್ಲಿ ಸಂವಿಧಾನಕ್ಕೆ ತಂದ 42ನೇ ತಿದ್ದುಪಡಿಯನ್ವಯ ಸಂವಿಧಾನದ 4A ಭಾಗದಲ್ಲಿ ವಿಧಿ 51A ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಈ ಮೂಲಕ ಭಾರತೀಯ ಪ್ರಜೆಗಳನ್ನು ಜವಾಬ್ದಾರಿಯುತ ಪೌರರನ್ನಾಗಿಸುವ ಪ್ರಯತ್ನ ಮಾಡಲಾಗಿದೆ. 2002ರಲ್ಲಿ ತಂದ 86ನೇ ವಿಧಿಯ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ 11ನೆಯ ಮೂಲಭೂತ ಕರ್ತವ್ಯವನ್ನು ಸಂವಿಧಾನದಲ್ಲಿ ಹೊಸದಾಗಿ ಸೇರಿಸಲಾಯಿತು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತವನ್ನು ಕಲ್ಯಾಣ ರಾಜ್ಯವನ್ನಾಗಿ ಮತ್ತು ಸುಖಿ ರಾಜ್ಯವನ್ನಾಗಿ ಮಾಡಲು ಹಾಗೂ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸ್ಥಾಪನೆಯೊಂದಿಗೆ ಸರ್ವತೋಮುಖ ಪ್ರಗತಿ ಸಾಧಿಸಲು ಭಾರತೀಯ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಮೂದಿಸಲಾಗಿದೆ. ರಾಜ್ಯವು ಶಾಸನಗಳನ್ನು ರೂಪಿಸುವಾಗ ಅನುಸರಿಸಬಹುದಾದ ನಿರ್ದೇಶನಾತ್ಮಕ ತತ್ವಗಳೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇವುಗಳಲ್ಲಿ ಕೆಲವು ಸಮಾಜವಾದಿ ತತ್ವಗಳಾದರೆ ಇನ್ನು ಕೆಲವು ಉದಾರವಾದಿ ಮತ್ತು ಗಾಂಧಿ ತತ್ವಗಳಾಗಿವೆ. 6ನೆಯದು ಸಂಸದೀಯ ಮಾದರಿ ಸರ್ಕಾರ. ನಮ್ಮ ಸಂವಿಧಾನವು ಬ್ರಿಟಿಷ್ ಮಾದರಿಯ ಸಂಸದೀಯ ಕಾರ್ಯಾಂಗ ಪದ್ಧತಿಯನ್ನು ಅಳವಡಿಸಿಕೊಂಡಿದೆ. ಇಂತಹ ಸರ್ಕಾರ ಪದ್ಧತಿಯಲ್ಲಿ ಪ್ರಜೆಗಳಿಂದ ಆಯ್ಕೆಯಾದ ಸಂಸತ್ತು ಪರಮಾಧಿಕಾರವನ್ನು ಹೊಂದಿದೆ. ಜನರಿಂದ ಚುನಾಯಿತರಾದ ಶಾಸಕರು ಮತ್ತು ಸಂಸದರು ಆಯಾ ಹಂತದಲ್ಲಿ ಸರ್ಕಾರವನ್ನು ರಚಿಸುವ ಮತ್ತು ನಿರ್ವಹಿಸುವ ಕಾರ್ಯ ಮಾಡುತ್ತಾರೆ. ಮಂತ್ರಿಮಂಡಲವು ವಿಧಾನಸಭೆಯ ಅಂದರೆ ರಾಜ್ಯ ಅಥವಾ ಲೋಕಸಭೆಯ ಅಂದರೆ ಕೇಂದ್ರ ವಿಶ್ವಾಸವನ್ನು ಹೊಂದಿರುವವರೆಗೂ ಅಧಿಕಾರದಲ್ಲಿರುತ್ತದೆ. ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಪರಸ್ಪರ ಸಂಬಂಧ ಮತ್ತು ಹೊಣೆಗಾರಿಕೆ ಹೊಂದಿರುವ ವ್ಯವಸ್ಥೆಯೇ ಸಂಸದೀಯ ಮಾದರಿಯ ಸರ್ಕಾರ. ಏಕಾತ್ಮಕ ಚೌಕಟ್ಟಿನೊಳಗೆ ಸಂಯುಕ್ತ ವ್ಯವಸ್ಥೆ. ನಮ್ಮ ಸಂವಿಧಾನ ರಚನಾಕಾರರು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಲು ಸಂಯುಕ್ತ ರಾಜ್ಯ ಪದ್ಧತಿಯ ಅಳವಡಿಕೆಯೇ ಸೂಕ್ತವೆಂದು ಭಾವಿಸಿದರು. ಎಲ್ಲ ಅಧಿಕಾರಿಗಳು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿರುವ ವ್ಯವಸ್ಥೆಯನ್ನು ಏಕಾತ್ಮಕ ಸರ್ಕಾರ ಎಂದು ಕರೆಯಲಾಗಿದೆ. ಅದರಂತೆಯೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಸಂವಿಧಾನದ ಪ್ರಕಾರ ಅಧಿಕಾರ ಹಂಚಿಕೆಯಾಗಿರುವ ವ್ಯವಸ್ಥೆಯನ್ನು ಸಂಯುಕ್ತ ಸರ್ಕಾರವೆಂದು ಕರೆಯಲಾಗಿದೆ. ಭಾರತ ಸಂವಿಧಾನದಲ್ಲಿ ಏಕಾತ್ಮಕ ಮತ್ತು ಸಂಯುಕ್ತ ವ್ಯವಸ್ಥೆಗಳೆರಡರ ಲಕ್ಷಣಗಳು ಇವೆ. ಆದ್ದರಿಂದ ಕೆ.ಸಿ. ವೀರ್ ರವರು ಇದನ್ನು ಅರೆ ಸಂಯುಕ್ತ ವ್ಯವಸ್ಥೆ ಎಂದು ಕರೆದಿದ್ದಾರೆ. 8ನೆಯದು ಸ್ವತಂತ್ರ ನ್ಯಾಯಾಂಗ. ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಹಸ್ತಕ್ಷೇಪದಿಂದ ಮುಕ್ತವಾಗಿರುವ ನ್ಯಾಯಾಂಗ ವ್ಯವಸ್ಥೆಯೇ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯಾಗಿದೆ. ನಮ್ಮ ಸಂವಿಧಾನ ಸ್ವತಂತ್ರ ಹಾಗೂ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ. ಇದಕ್ಕಾಗಿ ನಮ್ಮ ಸಂವಿಧಾನ ರಚನಾಕಾರರು ಅಮೆರಿಕ ಸಂಯುಕ್ತ ಸಂಸ್ಥಾನದ ನ್ಯಾಯಾಂಗ ವ್ಯವಸ್ಥೆಯ ಮಾದರಿಯಲ್ಲಿ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ. ಉದಾಹರಣೆಗೆ, ನ್ಯಾಯಾಧೀಶರ ವೇತನ ಮತ್ತು ಭತ್ಯೆಯನ್ನು ವ್ಯಕ್ತಿತ್ವವಾಗಿ ಬದಲಾಯಿಸಲು ಬರುವುದಿಲ್ಲ. ನ್ಯಾಯಾಧೀಶರು ನಿವೃತ್ತಿಯ ನಂತರ ಯಾವುದೇ ಪ್ರಮುಖ ಸ್ಥಾನವನ್ನು ನಿರ್ವಹಿಸುವಂತಿಲ್ಲ. ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯಗಳ ಸಂರಕ್ಷಣೆಯ ಜವಾಬ್ದಾರಿಯು ನ್ಯಾಯಾಂಗದ್ದಾಗಿದೆ. 9ನೆಯದು ಏಕಪೌರತ್ವ. ದೇಶದೊಳಗಿನ ನಾಗರಿಕನಾಗಿರುವ ಏಕಮಾತ್ರ ರಾಷ್ಟ್ರೀಯ ಪೌರತ್ವ ಏಕಪೌರತ್ವ. ನಮ್ಮ ಸಂವಿಧಾನದ 2ನೇ ಭಾಗದಲ್ಲಿರುವ 5ರಿಂದ 11ರವರೆಗಿನ ವಿಧಿಗಳಲ್ಲಿ ಏಕಪೌರತ್ವದ ಕುರಿತು ವಿವರಣೆ ನೀಡಲಾಗಿದೆ. ನಮ್ಮ ದೇಶದಲ್ಲಿ ರಾಜ್ಯಗಳಿಗೆ ಪ್ರತ್ಯೇಕ ಪೌರತ್ವವಿಲ್ಲ. ಭಾರತದೊಳಗಿನ ಪ್ರಜೆಗಳಾದ ನಾವೆಲ್ಲರೂ ಏಕಪೌರತ್ವವನ್ನು ಹೊಂದಿದ್ದೇವೆ. 2003ನೇ ಇಸವಿಯಲ್ಲಿ ಭಾರತದ ಸಂಸತ್ತು ಅನಿವಾಸಿ ಭಾರತೀಯರಿಗೆ ದ್ವಿಪೌರತ್ವ ನೀಡಿರುವುದು ಗಮನಾರ್ಹ. 10ನೆಯದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ನಮ್ಮ ಸಂವಿಧಾನದ 326ನೇ ವಿಧಿಯಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಗೆ ಅವಕಾಶ ಕಲ್ಪಿಸಲಾಗಿದೆ. ಜಾತಿ, ಧರ್ಮ, ಜನಾಂಗ, ಲಿಂಗ, ಜನ್ಮಸ್ಥಳ ಮುಂತಾದವುಗಳ ಭೇದ ಭಾವವಿಲ್ಲದೆ 18 ವರ್ಷ ವಯೋಮಿತಿ ಹೊಂದಿದ ಪ್ರತಿಯೊಬ್ಬ ನಾಗರಿಕನು ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ ಚಲಾಯಿಸುವ ಅಧಿಕಾರವನ್ನು ಹೊಂದಿರುವುದೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯಾಗಿದೆ.
ಈ ಮೇಲಿನ ವಿಶಿಷ್ಟ ಲಕ್ಷಣಗಳೊಂದಿಗೆ ನಮ್ಮ ಸಂವಿಧಾನವು ತುರ್ತು ಪರಿಸ್ಥಿತಿಯ ಅಧಿಕಾರಿಗಳು, ಅಖಿಲ ಭಾರತ ಸೇವೆ, ಲೋಕಸೇವಾ ಆಯೋಗಗಳು, ಸ್ಥಳೀಯ ಸರ್ಕಾರಗಳು, 370ನೇ ವಿಧಿ ಅನ್ವಯ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಇವೆ ಮುಂತಾದ ಇನ್ನೂ ಹಲವು ಲಕ್ಷಣಗಳು ಹೊಂದಿದೆ. ಜಗತ್ತಿನ ಅತಿದೊಡ್ಡ ಉದಾರವಾದಿ ಪ್ರಜಾಪ್ರಭುತ್ವದ ಯಶಸ್ಸಿಗೆ, ಸಮಸ್ತ ನಾಗರಿಕರ ಹಕ್ಕು ಮತ್ತು ಸ್ವಾತಂತ್ರ್ಯಗಳ ರಕ್ಷಣೆಗೆ, ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯದ ಪರಿಪಾಲನೆಗೆ ಈ ಸಂವಿಧಾನವು ನಮಗೆ ನೆರವಾಗಿದೆ. ಆದುದರಿಂದ ಇದು ನಮ್ಮೆಲ್ಲರ ಗೌರವಕ್ಕೂ ನಿಷ್ಠೆಗೂ ಬದ್ಧವಾಗಿದೆ. ಒಟ್ಟಿನಲ್ಲಿ ಭಾರತದ ಸಂವಿಧಾನವು ನಮ್ಮ ಸಾರ್ವಭೌಮತೆಯ ಸಂಕೇತವಾಗಿದೆ, ಪ್ರಜಾಪ್ರಭುತ್ವದ ಹೆಗ್ಗುರುತಾಗಿದೆ, ಭಾವೈಕ್ಯತೆಯ ಲಾಂಛನವಾಗಿದೆ, ರಾಷ್ಟ್ರಭಕ್ತಿಯ ಸೆಲೆಯಾಗಿದೆ, ರಾಷ್ಟ್ರಾಭಿಮಾನದ ನೆಲೆಯಾಗಿದೆ. ಈಗ ನಮ್ಮ ಭಾರತ ಸಂವಿಧಾನದ ಪರಿಚಯದ ಅಭ್ಯಾಸಗಳನ್ನು ನೋಡೋಣ. ಮೊದಲನೆಯ ಭಾಗವನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅದರಲ್ಲಿ ಮೊದಲನೆಯದು, ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು? ಎರಡನೆಯದು, ಭಾರತದ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು? ಮೂರನೇದು, ಸಂವಿಧಾನ ರಚನಾ ಸಮಿತಿ ಸಂವಿಧಾನದ ಕರಡನ್ನು ಸಂವಿಧಾನ ರಚನಾ ಸಭೆಯ ಮುಂದೆ ಯಾವಾಗ ಮಂಡಿಸಿತು? ನಾಲ್ಕನೇ ಪ್ರಶ್ನೆ, ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಇದ್ದ ವಿಧಿಗಳ ಸಂಖ್ಯೆ ಎಷ್ಟು? ಐದನೇ ಪ್ರಶ್ನೆ, ವಿಶ್ವದ ಅತ್ಯಂತ ದೊಡ್ಡ ರಾಷ್ಟ್ರೀಯ ಸಂವಿಧಾನ ಯಾವುದು? ಆರನೇ ಪ್ರಶ್ನೆ, ಯಾವ ವಿಧಿಯು ಭಾರತದ ಸಂವಿಧಾನದ ತಿದ್ದುಪಡಿಯ ಬಗ್ಗೆ ವಿವರಿಸುತ್ತದೆ? ಏಳನೇದು, ಸಂಸದೀಯ ಮಾದರಿ ಸರ್ಕಾರ ಎಂದರೇನು? ಎಂಟನೇ ಪ್ರಶ್ನೆ, ಏಕಪೌರತ್ವ ಎಂದರೇನು? ಒಂಬತ್ತನೇ ಪ್ರಶ್ನೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುತ್ತಾರೆ? ಹತ್ತನೇ ಪ್ರಶ್ನೆ, ಲಿಖಿತ ಸಂವಿಧಾನ ಎಂದರೇನು? ಅಭ್ಯಾಸದ ಭಾಗ 2. ಕೊಟ್ಟಿರುವ 4 ಪರ್ಯಾಯ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಉತ್ತರಕ್ಕಾಗಿ ನೀಡಿರುವ ಸ್ಥಳದಲ್ಲಿ ಬರೆಯಿರಿ. ಮೊದಲನೇ ಪ್ರಶ್ನೆ ಹೀಗಿದೆ: ಈ ದಿನವನ್ನು ನಾವು ಗಣರಾಜ್ಯ ದಿನವೆಂದು ಪ್ರತಿ ವರ್ಷ ಆಚರಿಸುತ್ತೇವೆ. ಎ ಆಗಸ್ಟ್ 15, ಬಿ ಜನವರಿ 26, ಸಿ ಅಕ್ಟೋಬರ್ 2, ಡಿ ನವೆಂಬರ್ 14. ಇನ್ನು ಎರಡನೇ ಪ್ರಶ್ನೆ, ಇವರು ಭಾರತದ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು. ಎ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಬಿ ಸಚ್ಚಿದಾನಂದ ಸಿಂಹ, ಸಿ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಡಿ ಡಾಕ್ಟರ್ BR ಅಂಬೇಡ್ಕರ್. ಮೂರನೇ ಪ್ರಶ್ನೆ, 1909ರಲ್ಲಿ ಈ ಸುಧಾರಣೆ ಜಾರಿಗೆ ಬಂದಿತು. ಎ ಮಾರ್ಲೆ ಮಿಂಟೋ, ಬಿ ಮಾಂಟೆಗೋ ಚೆಮ್ಸ್ಫೋರ್ಡ್, ಸಿ ಭಾರತ ಸರ್ಕಾರದ ಕಾಯ್ದೆ, ಡಿ ಇಂಡಿಯನ್ ಕೌನ್ಸಿಲ್ ಆಕ್ಟ್. ನಾಲ್ಕನೇ ಪ್ರಶ್ನೆ, ಸಂವಿಧಾನದ ರಚನೆಗಾಗಿ ರಚಿಸಲಾದ ಒಟ್ಟು ಸಮಿತಿಗಳು: ಎ 18, ಬಿ 20, ಸಿ 22, ಡಿ 25. ಐದನೇ ಪ್ರಶ್ನೆ, ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ ಇರುವ ಭಾಗಗಳು: ಎ 23, ಬಿ 24, ಸಿ 25, ಡಿ 26. ಕಡೆಯ ಪ್ರಶ್ನೆ ಹೀಗಿದೆ: ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುವ ನಮ್ಮ ಸಂವಿಧಾನದ ವಿಧಿ. ಆಯ್ಕೆಗಳು: ಎ 356, ಬಿ 360, ಸಿ 365, ಡಿ 370. ಅಭ್ಯಾಸದ ಮೂರನೆಯ ಭಾಗ ಹೀಗಿದೆ: 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಸಮಾಜವಾದಿ ರಾಷ್ಟ್ರ ಎಂದರೇನು? ಎರಡನೆಯದು, ಗಣರಾಜ್ಯ ಎಂದರೇನು? ಮೂರನೆಯದು, ಮೂಲಭೂತ ಹಕ್ಕುಗಳು ಎಂದರೇನು? ನಾಲ್ಕನೆಯ ಪ್ರಶ್ನೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಐದನೆಯದು, ನಮ್ಯ ಸಂವಿಧಾನ ಮತ್ತು ಅನಮ್ಯ ಸಂವಿಧಾನಕ್ಕಿರುವ ವ್ಯತ್ಯಾಸ ತಿಳಿಸಿ. ಆರನೆಯ ಪ್ರಶ್ನೆ, ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನಕ್ಕಿರುವ ವ್ಯತ್ಯಾಸ ತಿಳಿಸಿ. ಏಳನೆಯ ಪ್ರಶ್ನೆ, 356ನೇ ವಿಧಿಯ ಮಹತ್ವ ತಿಳಿಸಿ. ಅಭ್ಯಾಸದ 4ನೆಯ ಭಾಗ ಹೀಗಿದೆ: 5 ಅಥವಾ 6 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಎಂದರೇನು? ಎರಡನೆಯದು, ಭಾರತ ಸಂವಿಧಾನದ ಮೂಲಾಧಾರಗಳನ್ನು ತಿಳಿಸಿ.
ಮೂರನೇ ಪ್ರಶ್ನೆ, ನಮ್ಮ ಸಂವಿಧಾನವನ್ನು ಎರವಲು ಸಂವಿಧಾನ ಎನ್ನಲು ಕಾರಣವೇನು? ನಾಲ್ಕನೆಯದು, ಅಖಿಲ ಭಾರತ ಸೇವೆ ಎಂದರೇನು? ಉದಾಹರಣೆ ಕೊಡಿ. ಅಭ್ಯಾಸದ 5ನೆಯ ಭಾಗ ಹೀಗಿದೆ. 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಭಾರತದ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ. ಎರಡನೆಯದು, ಭಾರತ ಸಂವಿಧಾನ ಮೂಲಾಧಾರಗಳನ್ನು ವಿವರಿಸಿ. ಮೂರನೆಯ ಪ್ರಶ್ನೆ, ನಮ್ಮ ಸಂವಿಧಾನ ಬೆಳವಣಿಗೆಯ ವಿವಿಧ ಹಂತಗಳನ್ನು ತಿಳಿಸಿ. ಸಲಹಾತ್ಮಕ ಚಟುವಟಿಕೆಗಳು. ಮೊದಲನೆಯದು, ಸಂವಿಧಾನ ರಚನಾ ಸಭೆಯ ವಿವಿಧ ಸಮಿತಿಗಳನ್ನು ಪಟ್ಟಿ ಮಾಡಿ. ಎರಡನೆಯದು, ಸಂವಿಧಾನ ರಚನಾ ಕಾರ್ಯದಲ್ಲಿ ಪಾಲ್ಗೊಂಡ ಪ್ರಮುಖ ಸದಸ್ಯರ ಹೆಸರುಗಳನ್ನು ಪಟ್ಟಿ ಮಾಡಿ.